ಮೋದಿ ಕಿ ಗ್ಯಾರಂಟಿ ಅಂತ ಮಾಡಿದ್ರಿ. ಮೋದಿ ಕಿ ಗ್ಯಾರಂಟಿ, ಮೋದಿ ಕಿ ಗ್ಯಾರಂಟಿ ಅಂದ್ರೆ ಗ್ಯಾರಂಟಿ ಯೋಜನೆಗಳನ್ನ ಟೀಕೆ ಮಾಡಿದವರು, ವಿರೋಧ ಮಾಡಿದವರು ಪಾರ್ಲಿಮೆಂಟ್ ಎಲೆಕ್ಷನ್ನಲ್ಲಿ ಮೋದಿ ಕಿ ಗ್ಯಾರಂಟಿ 2024 ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲಿ ಹೇಳಿದ್ರು. ಆಮೇಲೆ ಅನೇಕ ರಾಜ್ಯಗಳಲ್ಲಿ ಕಾಪಿ ಮಾಡಿಬಿಟ್ರಿ ಸರ್. ಆಮೇಲೆ ಅಶ್ವಥ್ ನಾರಾಯಣ್ ಆಮೇಲೆ ಏನಾದ್ರು ಕೇಳ್ರಿ, ಮತ್ತೇನು ಇಂಟ್ರೆಸ್ಟಿಂಗ್ ಇರಲ್ಲ ಸರ್. ಹೇಳಿದಾಗ ಅಲ್ಲೇ ಒಂದ್ ಸ್ವಲ್ಪ ಹಂಗಂತ ಹೇಳಿದ್ರೆ ಎಲ್ಲ ಮಾನ್ಯ ಸದಸ್ಯರುಗಳು ತಾಳ್ಮೆಯಿಂದ ನಿಮ್ಮನ್ನು ಕೇಳಿಸ್ಕೊತಾ ಇದೀವಿ ಸರ್. ಅಶ್ವಥ್ ಅವರೇ, ನಮ್ಮಲ್ಲಿ ಯಾವಾಗಾರ ಮಾತಾಡಿದಾಗ ಆ ಕಡೆ ಕೇಳಿಸ್ಕೊತಾರೆ ಸರ್. ಎಷ್ಟು ಚೆನ್ನಾಗಿ ಕೇಳಿಸ್ಕೊತಾ ಇದೀವಿ. ಆಯ್ತು. ಏನು ಅಂದ್ರೆ ಗ್ಯಾರಂಟಿ ಬಗ್ಗೆ ನಾವ್ ಹೇಳ್ಬೇಕಾರೆ ಮೋದಿ ಗ್ಯಾರಂಟಿ ಅಂತ ಹೇಳ್ತಾ ಇದ್ವಿ. ಈ ರೀತಿ ನೀವು ಸಿದ್ದರಾಮಯ್ಯ ಗ್ಯಾರಂಟಿ ಅಂತ ಏನಾರು ಹೇಳಿದ್ದೀರಾ? ಆಯ್ತು, ಈಗ ನಾನು ಬರೀ ಯೋಜನೆಗಳ ಬಗ್ಗೆ ಹೇಳ್ಕೊಂಡು ಹೋಗಿದ್ದೀರಾ. ಯಾಕಂತಂದ್ರೆ ಸರ್ಕಾರದ ಖಜಾನೆ ದುಡ್ಡು ಕೊಡ್ಲಿಕ್ಕೆ ನೀವು ಆಡಳಿತಗಾರ ವ್ಯಕ್ತಿ ಪೂಜೆ ಮಾಡ್ತೀರಿ. ನೀವು ಮುಖ್ಯಮಂತ್ರಿ ಮಾತಾಡಬೇಡಿ. ನನ್ನ ವ್ಯಕ್ತಿತ್ವ, ನನ್ನ ಆಡಳಿತ ಗ್ಯಾರಂಟಿ, ಈ ಭಾಷಣ ನೀವು ಯಾವತ್ತೂ ಬಳಕೆ ಆಗಿಲ್ಲ. ಅಶ್ವಥ್ ಅವರೇ ಮಾತಾಡಿ ಕೂತ್ಕೊಳ್ಳಿ. ತಾವು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳ ಮಧ್ಯೆ ಮಾತಾಡ್ಲಿಲ್ಲ. ಅವರ ಲಯ ತಪ್ಪು ಅಂತ ಆಗ್ಬಾರ್ದು. ಮುಖ್ಯಮಂತ್ರಿಗಳು ಮಾತಾಡೋದಾದ್ರೂ ತಾವು ಯಾರು ಮಾತಾಡಿದ್ರು ಭಯ ಆಗ್ತಾರೆ. ಆಯ್ತು, ಯಾರು ಮಾತಾಡಿದ್ರು ಅವ್ರು ಭಯ ಆಗ್ತಾರೆ. ಆಯ್ತು, ನೀವು ಬಾಯ ಪ್ರತಿಪಕ್ಷ ನಾವು ಗೌರವದಿಂದ ನಮ್ಮ ನೋಡಿ ಅಶ್ವಥ್ ಅವರೇ, ನೋಡಿ ರಿಪ್ಲೈ ಆಗುತ್ತಾನೆ, ಕೇಳೋಲ್ಲ. ರಿಪ್ಲೈ ಆಗುತ್ತಾನೆ, ಮಾತಾಡ್ಬೇಕು. ಇವರಿಗೆ ನಾವು ಮುಖ್ಯಮಂತ್ರಿಗಳು ಉತ್ತರ ಕೊಡುವಾಗ ತಾವು ಸಭಾಧ್ಯಕ್ಷರು ಸಮಾಧಾನ ಕೂತ್ಕೊಳ್ಳಿ. ಎಲ್ಲರೂ ಮುಖ್ಯಮಂತ್ರಿ ಮುಂದುವರಿಸಿ. ಮುಖ್ಯಮಂತ್ರಿ ಮಾನ್ಯ ಅಧ್ಯಕ್ಷರೇ, ಈ ಬಿಜೆಪಿಯವರು ಮೋದಿಯವರನ್ನ, ಪ್ರಧಾನಮಂತ್ರಿಗಳನ್ನ ವ್ಯಕ್ತಿ ಪೂಜೆ ಮಾಡ್ತಕ್ಕಂಥದ್ದನ್ನ ಕಲ್ತ್ಕೊಂಡಿದ್ದಾರೆ, ಅದನ್ನೇ ಮಾಡ್ತಾ ಇದ್ದಾರೆ. ನಾವು ವ್ಯಕ್ತಿ ಪೂಜೆಯನ್ನ ಅದರಿಂದ ಸಿದ್ದರಾಮಯ್ಯನ ಗ್ಯಾರಂಟಿ ಅಂತ ಹೇಳ್ಕೊಳಕ್ ಬರಲ್ಲ. ನೀವು ಕೂತ್ಕೊಳ್ರಿಯಪ್ಪ. ಶುರು ಮಾಡಿದ್ದೇ ಕಾಂಗ್ರೆಸ್ ಅವರು. ಸುರೇಶ್ ಕುಮಾರ್ ದೇವಕಾಂತ ಬರುವ ಅಂತ ಒಬ್ರಿದ್ರು. ನೀವು ಕಾಂಗ್ರೆಸ್ ಅಲ್ಲಿ ಇರ್ಲಿಲ್ಲ, ನಮ್ಮ ಜೊತೆ ವಿರೋಧ ಬಣದಲ್ಲಿ ಇದ್ರಿ. ಅವರೊಂದು ಮಾತು ಹೇಳಿದ್ರು, ಇಂದಿರಾ ಈಸ್ ಇಂಡಿಯಾ, ಇಂಡಿಯಾ ಈಸ್ ಇಂದಿರಾ ಅಂತ. ಅದಕ್ಕಿಂತ ವ್ಯಕ್ತಿ ಪೂಜೆ ಬೇಕಾ ಸ್ವಾಮಿ? ಆಯ್ತು, ಆಯ್ತು, ಕೂತ್ಕೊಳ್ಳಿ ಸುರೇಶ್ ಅವರೇ. ಸುರೇಶ್ ಅವರು ನಿಮ್ಮ ಮ್ಯಾನಿಫೆಸ್ಟೋನಲ್ಲಿ ಹೇಳ್ಕೊಂಡಿರೋದು ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋ 2024ರಲ್ಲಿ ಹೇಳ್ಕೊಂಡಿರೋದು. ನೀವು ಈಗ ಯಾವ ಯೋಜನೆಗಳನ್ನ ನೀವು ಟೀಕೆ ಮಾಡಿದ್ರಿ, ವಿರೋಧ ಮಾಡಿದ್ರಿ, ಅವನ್ನೇ ಕಾಪಿ ಮಾಡಿಬಿಟ್ಟಿದಾರಲ್ಲ. ಈಗ ಅನೇಕ ರಾಜ್ಯಗಳು, ಈಗ ದಿಲ್ಲಿ, ಮಧ್ಯಪ್ರದೇಶ, ರಾಜಸ್ಥಾನ್, ಹರಿಯಾಣ, ಮಹಾರಾಷ್ಟ್ರ ಎಲ್ಲ ಕಾಪಿ ಮಾಡಿಬಿಟ್ಟಿದ್ದೀರಿ. ಈಗ ಯಾರು ಮಾತಾಡಬೇಡಿ. ಅಲ್ಲ ಸರ್, ಇದು ಆಪದ್ ಯೋಜನೆ ನೀವು ಕಾಪಿ ಹೊಡೆದ್ರಿ. ಅದಾದ್ಮೇಲೆ ಗ್ಯಾರಂಟಿ ಕೊಡ್ತೀವಿ ಅಂತೇಳಿ ಗ್ಯಾರಂಟಿ ಕೊಡಬೇಕಲ್ಲ. ಪ್ರತಿಯೊಂದು ಉತ್ತರ ಕೊಡ್ಲಿಲ್ಲ ಪಾಪ. ನೋಡಿ, ಈ ರೀತಿ ನೀವು ಮುಖ್ಯ ಬೆಲ್ಲದವ್ರೆ ಮೋದಿ ಪ್ರತಿಯೊಂದಕ್ಕೆ ಏನ್ ಉತ್ತರ ಮೋದಿ ಅವರು ನೋಡಿ ಬೆಲ್ಲದವ್ರೆ, ನೀವು ಕೆಜಿನ ಕೊಡ್ಲಿಲ್ಲ. ಮೋದಿದ ಅಕ್ಕಿ ಬೆಲ್ಲದವ್ರ ಮಹಾರಾಷ್ಟ್ರದಾಗ ಮಹಿಳಾ ಸಮ್ಮಾನು, ಮಹಿಳಾ
ಮಹಾರಾಷ್ಟ್ರದಲ್ಲಿ ಮಂತ್ರಿ ಅವರೇ, ನೀವ್ ಯಾಕೆ reply ಕೊಡ್ತೀರಿ, importance ಮಹಿಳಾ ಕೊಡ್ತೀರಿ? ಸಮ್ಮಾನು ಯಾರ್ ಕಾಪಿ ಇವೆಲ್ಲ? ಎಂ ಪಾಟೀಲ್ ಅವರೇ, ಅಲ್ಲ, ಯಾರು ಈ ಕಡೆ ಇಲ್ಲಿ ರಿಯಾಕ್ಷನ್ ಮಾಡಬೇಡಿ. ಬೆಲ್ಲ ನೀವು ಯಾಕೆ ಮಾತಾಡ್ತೀರಿ? ವಿರೋಧ ಮಾಡಾಗಿದ್ರೆ ಕೂತ್ಕೊಳ್ಳಿ, ವಿರೋಧ ಮಾಡಾಗಿದ್ರೆ ಯಾಕೆ ಈ ಕಡೆ ಕಾಪಿ ಯಾರು ರಿಯಾಕ್ಷನ್ ಮಾಡ್ರಿ? ಎಂ ಪಿ ಪಾಟೀಲ್ ಮಾಡಬೇಕಾಗಿತ್ತು? ಮಿನಿಸ್ಟರ್ ಅವರೇ, ನೀವು ಯಾಕೆ ರಿಯಾಕ್ಷನ್ ಮಾಡ್ತೀರಿ ಇಲ್ಲಿಂದ? ಯಾಕೆ ಕಾಪಿ ಮಾಡಬೇಕಾಗಿತ್ತು? ಮುಖ್ಯಮಂತ್ರಿ ಉತ್ತರ ಕೊಡೋದು ಎಲ್ಲರೂ ನೀವು ಅದಕ್ಕೆ ಯಾರು ಯಾಕೆ ಮಾತಾಡ್ತೀರಿ? ಈಗಾಗಲೇ ನನಗೆ ಡೌಕಿನ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ. ಬೆಲ್ಲದ್ ನೀವು ಕೂತ್ಕೊಳ್ಬೇಕು, ಇಲ್ಲದೆ ಹೊರಗೆ ಆಗೋದು ಕೂತ್ಕೊಳ್ಳಿ. ಪ್ರತಿಯೊಂದಕ್ಕೆ ಮಾತಾಡ್ಬೇಕು ಮಾತಾಡ್ತೀರಿ, ಅಂತ ಯಾಕೆ ಮಾತಾಡ್ತೀರಿ? ಮಾತಾಡ್ತಿದ್ರೆ ನಾನು ಯಾಕೆ ಉತ್ತರ ಕೊಡಬೇಕು? ಪ್ರತಿಯೊಂದು ಯಾರಿಗೂ ಮಾತ್ರ ಸಣ್ಣ ಮಕ್ಕಳಿಗೆ ಕೂಡ ಮಾತಾಡಬಹುದು. ಯಾರು ಮಾತಾಡುವಾಗ ಕೂತ್ಕೊಂಡು ನೀವು ಕೇಳ್ತಿರಲ್ಲ, ಮಾತಾಡೋದು ಅದು ನಿಮ್ಮ ವ್ಯಕ್ತಿತ್ವ ಆಗ್ಬೇಕು. ಪ್ರತಿಯೊಂದಕ್ಕೆ ಎದ್ದು ಮಾತಾಡಿ ಸ್ಮಾಲ್ ಚಿಲ್ಡ್ರನ್ ಸೆಕೆಂಡ್ ಟಾಕ್. ಅದಕ್ಕೆ ಇಷ್ಟು ಸತ್ಯ ಯಾವಾಗಲೂ ಕಹಿ, ಸತ್ಯ ಯಾವಾಗಲೂ ಕಹಿ, ಮಿಥ್ಯೆ ಯಾವಾಗಲೂ ಹೇಳ್ಬಾರದು. ನೀವೆಲ್ಲ ಮಿಥ್ಯೆ ಮಾತಾಡೋರು, ನಾವು ವಾಸ್ತವಾಂಶ ಹೇಳ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಇಲ್ಲ ಅಂತ ನೋಡಿ. ಇದೇನಿದು? ಇದು ನಾನು ಬರೆದಿದ್ದ? ನಾನು ಬರೆದಿದ್ದೇನ್ರಿ ಇದು? ಮೋದಿ ಕಿ ಗ್ಯಾರಂಟಿ 2024 ಫಿರ್ ಏಕ್ ಬಾರ್ ಮೋದಿ ಸರ್ಕಾರ. ಯಾರು ಮಾತಾಡ್ಬೇಕು? ಸುಮ್ಮನೆ ಮಂತ್ರಿ ಅವರೇ, ಮಾತಾಡಬೇಕು ಅಂತ ಮಾತಾಡಕ್ ಹೋಗ್ಬೇಡಿ ದಯಮಾಡಿ. ನಾ ಏನ್ ಹೇಳ್ತೀನಿ ಕೇಳಿ, ಆಮೇಲೆ ನಿಮ್ಗೆ ಏನಾದರೂ ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಿ.